ನಮಸ್ಕಾರ ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇಂದು ನಾವು ಭಾರತೀಯ ರಸ್ತೆಗಳಲ್ಲಿ ಒಂದು ಕಾಲದಲ್ಲಿ ಸಾಮಾನ್ಯ ದೃಶ್ಯವಾಗಿದ್ದ ಬೈಕ್ನ ಕುರಿತು ಮಾತನಾಡಲು ನಾವು ಮೆಮೊರಿ ಲೇನ್ನಲ್ಲಿ ಪ್ರಯಾಣಿಸೋಣ. ರಾಜದೂತ್ XLT ಭಾರತದಲ್ಲಿ ಎಕ್ಸ್ಕಾರ್ಟ್ಸ್ ಗ್ರೂಪ್ನಿಂದ ತಯಾರಿಸಲ್ಪಟ್ಟಿದೆ. ರಾಜದೂತ್ XLT ಅನ್ನು 1980ರ ದಶಕದ ಆರಂಭದಲ್ಲಿ ಪರಿಚಯಿಸಲಾಯಿತು. ಅದರ ಒರಟಾದ ವಿನ್ಯಾಸ, ವಿಶ್ವಾಸಾರ್ಹ ಕಾರ್ಯಕ್ಷಮತೆ ಮತ್ತು ಕೈಗೆಟುಕುವ ಬೆಲೆಗಾಗಿ ಇದು ಶೀಘ್ರವಾಗಿ ಸವಾರರಲ್ಲಿ ನೆಚ್ಚಿನದಾಯಿತು. ಬೈಕ್ ವಿಶೇಷ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಜನಪ್ರಿಯವಾಗಿತ್ತು, ಅಲ್ಲಿ ಅದರ ಗಟ್ಟಿಮುಟ್ಟಾದ ನಿರ್ಮಾಣ ಮತ್ತು ನಿರ್ವಹಣೆಯ ಸುಲಭತೆಗಾಗಿ ಮೆಚ್ಚುಗೆ ಪಡೆದಿದೆ. ರಾಜದೂತ್ XLT 173cc ಸಿಂಗಲ್ ಸಿಲಿಂಡರ್ 2 ಸ್ಟ್ರೋಕ್ ಇಂಜಿನ್ನಿಂದ ಚಾಲಿತವಾಗಿದ್ದು, ಅದು ಸುಮಾರು 9 ಅಶ್ವಶಕ್ತಿಯನ್ನು ಉತ್ಪಾದಿಸಿತು. ಎಂಜಿನ್ ಏರ್ ಕೂಲ್ಡ್ 3 ಸ್ಪೀಡ್ ಗೇರ್ ಬಾಕ್ಸ್ನೊಂದಿಗೆ ಬಂದಿದ್ದು, ಇದು ಯೋಗ್ಯವಾದ ಶಕ್ತಿ ಮತ್ತು ಇಂಧನ ದಕ್ಷತೆಯನ್ನು ಒದಗಿಸುತ್ತದೆ. ಬೈಕ್ ಸುಮಾರು 80 ಕಿಲೋಮೀಟರ್ ಗರಿಷ್ಠ ವೇಗವನ್ನು ತಲುಪಬಹುದು ಮತ್ತು ಪ್ರತಿ ಲೀಟರ್ಗೆ ಸರಿಸುಮಾರು 40ರಿಂದ 45 ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ. ಅದರ ಸರಳ ಕಿಕ್ ಸ್ಟಾರ್ಟ್ ಯಾಂತ್ರಿಕತೆ, 2 ಚಕ್ರಗಳಲ್ಲಿ ಡ್ರಮ್ ಬ್ರೇಕ್ಗಳನ್ನು ಮತ್ತು ದೃಢವಾದ ಅಮಾನತುಗಳೊಂದಿಗೆ ರಾಜದೂತ್ XLT ಅನ್ನು ಒರಟು ಮತ್ತು ವೈವಿಧ್ಯಮಯ ಭಾರತೀಯ ಭೂಪ್ರದೇಶವನ್ನು ಸುಲಭವಾಗಿ ನಿರ್ವಹಿಸಲು ನಿರ್ಮಿಸಲಾಗಿದೆ. ರಾಜದೂತ್ XLTನ ಅಸಾಧಾರಣ ವೈಶಿಷ್ಟ್ಯವೆಂದರೆ ಅದರ ನೇರ ಮತ್ತು ಬಾಳಿಕೆ ಬರುವ ವಿನ್ಯಾಸ. ಬೈಕು ಬಲವಾದ ಕೊಳವೆಯಾಕಾರದ ಚೌಕಟ್ಟು, ದೊಡ್ಡದಾದ ಆರಾಮದಾಯಕವಾದ ಸೀಟ್ ಮತ್ತು ಫ್ಲಾಟ್ ಅಗಲವಾದ ಹ್ಯಾಂಡಲ್ ಬಾರ್ಗಳನ್ನು ಹೊಂದಿತ್ತು. ಇದು ವಿಶೇಷವಾಗಿ ಉಬ್ಬು ರಸ್ತೆಗಳಲ್ಲಿ ನಿಯಂತ್ರಿಸಲು ಸುಲಭವಾಯಿತು. ಇದು ಕ್ಲಾಸಿಕ್ ರೌಂಡ್ ಹೆಡ್ ಲ್ಯಾಂಪ್, ಕನಿಷ್ಠ ಬಾಡಿ ಪ್ಯಾನೆಲ್ಗಳು ಮತ್ತು ಉದಾರವಾದ ಹಿಂಬದಿಯ ವಾಹಕವನ್ನು ಹೊಂದಿತ್ತು. ಇದು ಸರಕುಗಳನ್ನು ಸಾಗಿಸಲು ಪ್ರಾಯೋಗಿಕ ಆಯ್ಕೆಯಾಗಿದೆ. ಅದರ ಘನಲೋಹದ ನಿರ್ಮಾಣ ಮತ್ತು ಸರಳವಾದ ಯಂತ್ರಶಾಸ್ತ್ರವು ಬೈಕನ್ನು ದೂರದ ಸ್ಥಳಗಳಲ್ಲಿಯೂ ಸಹ ಸುಲಭವಾಗಿ ದುರಸ್ತಿ ಮಾಡಬಹುದಾಗಿದ್ದು, ದೈನಂದಿನ ಬಳಕೆದಾರರಲ್ಲಿ ಅದರ ಆಕರ್ಷಣೆಯನ್ನು ಸೇರಿಸುತ್ತದೆ. ಆದಾಗ್ಯೂ 1990ರ ದಶಕದಲ್ಲಿ ಭಾರತೀಯ ಮಾರುಕಟ್ಟೆಯು ವಿಕಸನಗೊಂಡಂತೆ ಹೊಸ ಮತ್ತು ಹೆಚ್ಚು ಸುಧಾರಿತ ಮೋಟಾರ್ ಸೈಕಲ್ಗಳು ಹೊರಹೊಮ್ಮಲು ಪ್ರಾರಂಭಿಸಿದವು. ಕಟ್ಟುನಿಟ್ಟಾದ ಹೊರಸೂಸುವಿಕೆಯ ಮಾನದಂಡಗಳ ಪರಿಚಯ ಮತ್ತು ಹೆಚ್ಚು ಆಧುನಿಕ ಇಂಧನ ಸಾಮರ್ಥ್ಯ 4 ಸ್ಟ್ರೋಕ್ ಎಂಜಿನ್ಗಳತ್ತ ಬದಲಾವಣೆಯೊಂದಿಗೆ 2 ಸ್ಟ್ರೋಕ್ ರಾಜದೂತ್ XLT ಬೇಡಿಕೆಯು ಕುಸಿಯಲು ಆರಂಭಿಸಿತು. ಅಂತಿಮವಾಗಿ 1990ರ ದಶಕದ ಅಂತ್ಯದಲ್ಲಿ ಉತ್ಪಾದನೆಯನ್ನು ನಿಲ್ಲಿಸಲಾಯಿತು. ಆದರೆ ಇದು ಇನ್ನು ಮುಂದೆ ಉತ್ಪಾದನೆಯಲ್ಲಿಲ್ಲದಿದ್ದರೂ ಸಹ ರಾಜದೂತ್ XLT ಹಿಂದಿನ ಯುಗದ ನ್ಯಾಸ್ಟಾಲ್ಜಿಕ್ ಸಂಕೇತವಾಗಿ ಉಳಿದಿದೆ. ಅದರ ಕಠಿಣತೆ ಮತ್ತು ವಿಶ್ವಾಸಾರ್ಹತೆಗಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಆದ್ದರಿಂದ ರಾಜದೂತ್ XLT ಬೈಕು ಒಂದು ಕಾಲದಲ್ಲಿ ಭಾರತದ ರಸ್ತೆಗಳನ್ನು ಗೆದ್ದುಕೊಂಡಿದೆ ಮತ್ತು ಇನ್ನೂ ಅನೇಕರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಈ ಹಿಂದಿನ ಪ್ರಯಾಣವನ್ನು ನೀವು ಆನಂದಿಸಿದ್ದರೆ, ಕ್ಲಾಸಿಕ್ ಬೈಕ್ಗಳ ಪರಿಚಯದ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಲು ಮರೆಯಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.